ಸ್ಫೂರ್ತಿ ಅನ್ನೋಳು ತುಂಬಾ ಖುಷಿ ಮತ್ತು ಚುರುಕಾದ ಹುಡುಗಿ. ಅವಳಿಗೆ ಪ್ರೀತಿಯ ಕುಟುಂಬ, ಸುಂದರವಾದ ಮನೆ ಮತ್ತು ಇನ್ನೆರಡೇ ತಿಂಗಳಲ್ಲಿ ಅವಳು ಇಷ್ಟಪಟ್ಟ ಹುಡುಗನನ್ನೇ ಮದ್ವೆ ಆಗ್ತಿದ್ಲು. ಬೇಕಾದೆಲ್ಲ ಇತ್ತು. ಅವಳು ಜೀವನವನ್ನು ತುಂಬಾ ತೆರೆದು ಇಷ್ಟ ಬಂದಂತೆ ಊಟ ಮಾಡ್ಕೊಂಡು ಖುಷಿಯಾಗಿ ಇರ್ತಿದ್ಲು. ಅವಳ ತಂದೆ ಗೋಪಾಲ್ ಅವಳನ್ನು ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದ. ಒಂದು ದಿನ ಟಿವಿ ನೋಡ್ತಾ ಕೂತಿದ್ದಾಗ ಗೋಪಾಲ್ ಮಗಳನ್ನು ನೋಡಿ ಹೀಗೆ ಹೇಳ್ತಾರೆ. ಚಿನ್ನ, ನಿನ್ನ ಮದ್ವೆ ಆದ್ಮೇಲೆ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಅಪ್ಪ, ನೀವ್ ಚಿಂತೆ ಮಾಡ್ಕೋಬೇಡಿ, ನಾನು ದಿನಾಗ್ಲೂ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ ನೀನು ಇಲ್ಲೇ ಇರೋದಾದ್ರೆ ನಾವು ನಿನ್ನನ್ನ ಮದ್ವೆ ಮಾಡ್ತಿರೋದು ಯಾಕೆ? ಹಿಟ್ಲರ್ ಬಂದ್ಲು. ಅಂತ ಹೇಳಿ ತಂದೆ ಮತ್ತೆ ಮಗಳು ಜೋರಾಗಿ ನಗ್ತಾರೆ. ಶಾಂತ ಗಂಭೀರವಾಗಿ ಮುಖ ಸಿಂಡಿಸ್ಕೊಂಡು ಹೀಗೆ ಹೇಳ್ತಾಳೆ. ಸೀರಿಯಸ್ಲಿ, ಈ ಹಿಟ್ಲರ್ ಹೇಳ್ತಿರೋದು ನಿಜ. ಅವಳಿಗೆ ಅಷ್ಟೊಂದು ಪ್ರೀತಿ ಮಾಡ್ಬೇಡಿ. ಇದು ಅವಳ 3ನೇ ಪ್ಲೇಟ್ ಚಿಕನ್. ಹೀಗೆ ತಿಂದ್ರೆ ದಪ್ಪ ಆಗೋದು ಗ್ಯಾರಂಟಿ. ನೋಡಿ ಅಪ್ಪ, ತಿನ್ಲಿ ಬಿಡು, ಇನ್ನೆರಡು ತಿಂಗಳಲ್ಲಿ ಹೊಸ ಮನೆಗೆ ಹೋಗ್ತಾಳೆ. ಆಮೇಲೆ ನಮ್ಮಗಳು ಇಷ್ಟು ಇಷ್ಟಪಟ್ಟು ಯಾವಾಗ ಚಿಕನ್ ತಿಂತಾಳೆ? ನೀವಿಬ್ರು ಯಾವಾಗ ಬದ್ಲಾಗ್ತಿರೋ? ದಿನಗಳು ಕಳೆಯುತ್ತಾ ಹೋಯಿತು. ಬೇಗನೆ ಸ್ಫೂರ್ತಿ ಮದುವೆಯ ದಿನ ಕೂಡ ಬಂತು. ಅವಳ ತಂದೆ ತಾಯಿ ಅವಳನ್ನು ವಧುವಾಗಿ ನೋಡಿ ತುಂಬಾ ಭಾವುಕರಾದ್ರು. ಕಣ್ಣೀರಿನಿಂದ ಶಾಂತ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಿನ್ನ ಗಂಡನಿಗಾಗ್ಲಿ ಅತ್ತೆ ಮಾವನಿಗಾಗ್ಲಿ ದೂರು ಹೇಳೋಕೆ ಅವಕಾಶ ಕೊಡ್ಬೇಡ. ಸರಿ ಅಮ್ಮ, ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಮದುವೆ ಆದ್ಮೇಲೆ ಗಂಡನನ್ನು ಚೆನ್ನಾಗಿಯೇ ನೋಡ್ಕೊಂಡ್ಲು. ಅರ್ಜುನ್ನ ಲಂಚ್ ಪ್ಯಾಕ್ ಮಾಡೋದು, ಬಟ್ಟೆ ರೆಡಿ ಮಾಡೋದು, ಅವನ ಸುಖ ದುಃಖವನ್ನು ಕೇಳೋದು, ಮನೆಯನ್ನು ಕೂಡ ಚೆನ್ನಾಗಿಯೇ ನಡೆಸಿಕೊಂಡು ಹೋಗ್ತಿದ್ಲು. ಆದ್ರೆ ಒಂದು ವಿಷಯ ಅವಳಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಚಿಕನ್ ಮೇಲಿನ ಅವಳ ಹುಚ್ಚು ಪ್ರೀತಿ. ಪ್ರತಿದಿನ ಸಂಜೆ ಎಲ್ಲ ಕೆಲಸ ಮುಗಿದ್ಮೇಲೆ ಅವಳು ಚಿಕನ್ ಸೂಪ್ ಅಥವಾ ಚಿಕನ್ ಕಬಾಬ್ ಏನಾದ್ರೂ ಚಿಕನ್ ಇಂದ ಮಾಡ್ಕೊಂಡು ಅತ್ತೆ ಜೊತೆ ಕೂತು ಸೀರಿಯಲ್ ನೋಡ್ತಿದ್ಲು. 2 ಗಂಟೆ ಸೀರಿಯಲ್ ಜೊತೆ ಚಿಕನ್ ತಿನ್ನೋದು ನಾನ್ ಸ್ಟಾಪ್ ನಡೀತಿತ್ತು. ಒಂದು ದಿನ ಅವಳ ಅತ್ತೆ ಅವಳಿಗೆ ಹೇಳಿದ್ರು. ಸ್ಫೂರ್ತಿ, ನಾನೊಂದು ವಿಷಯ ಹೇಳಲ್ಲ? ಕೆಲವೊಮ್ಮೆ ಚಿಕನ್ ನಿನ್ನ ಮೊದಲ ಪ್ರೀತಿ ಅಂತ ನನಗನ್ಸುತ್ತೆ. ಅದರಲ್ಲಿ ಸಂದೇಹವೇ ಇಲ್ಲ ಅತ್ತೆ. ನಾನು ಚಿಕ್ಕವಳಿದ್ದಾಗ ಚಿಕನ್ ನೋಡಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಬರ್ತಿತ್ತಂತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಅವರಿಬ್ಬರು ಜೋರಾಗಿ ನಕ್ಕರು. ಆದರೆ ಸ್ಫೂರ್ತಿ ಅಮ್ಮ ಹೇಳಿದ್ದು ಎಷ್ಟೊಂದು ನಿಜ ಅಂತ ಅತ್ತೆಗೆ ಗೊತ್ತಿರಲಿಲ್ಲ. ಸ್ಫೂರ್ತಿಗೆ ಚಿಕನ್ ಅಂದರೆ ತುಂಬ ಹುಚ್ಚು. ಇದು ತಲೆಮಾರಿನಿಂದ ಬಂದಿತ್ತು. ಅವಳ ಅಪ್ಪ ಅಜ್ಜನಿಂದ ಎಲ್ಲರಿಗೂ ಚಿಕನ್ ಇಷ್ಟ. ಅವರು ಬೆಳಗ್ಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದಲ್ಲೂ ಚಿಕನ್ ತಿಂತಿದ್ರು. ಅಷ್ಟೇ ಅಲ್ಲ, ಕಳೆದ 24 ವರ್ಷಗಳಲ್ಲಿ ಸ್ಫೂರ್ತಿ ಚಿಕನ್ ತಿನ್ನದೆ ಒಂದೇ ಒಂದು ದಿನವೂ ಕೂಡ ಇರ್ತಿರ್ಲಿಲ್ಲ. ಆಗ ಬಂತು ಪವಿತ್ರ ಶ್ರಾವಣ ಮಾಸ. ಅವಳ ಅತ್ತೆ ಹೇಳಿದ್ರು. ಸ್ಫೂರ್ತಿ, ನಿನಗೆ ಗೊತ್ತಿರಬೇಕು, ಆದ್ರೂ ಹೇಳ್ತಿದ್ದೀನಿ, ನಾವು ಶ್ರಾವಣದಲ್ಲಿ ನಾನ್ವೆಜ್ ತಿನ್ನೋಲ್ಲ. ಈ ತಿಂಗಳು ನಿನಗೆ ಚಿಕನ್ ಇಲ್ಲ. ಏನ್ ಹೇಳ್ತಿದ್ದೀರಾ? ಆದ್ರೆ ಅರ್ಜುನ್ ನಂಗೆ ಇದ್ರ ಬಗ್ಗೆ ಏನು ಹೇಳೇ ಇರಲಿಲ್ಲ. ಸರಿ, ಇವಾಗ ಗೊತ್ತಾಯ್ತಲ್ಲ, ನಾಳೆಯಿಂದ ಶ್ರಾವಣ ಶುರು. ಅದಕ್ಕೆ ಚಿಕನ್ ತಗೋಬೇಡ. ಸ್ಫೂರ್ತಿಗೆ ತುಂಬಾ ಬೇಜಾರಾಯಿತು. ಅಮ್ಮನ ಮನೆಯಲ್ಲಿ ಅವಳು ಇಂಥ ನಿರ್ಬಂಧಗಳನ್ನು ಪಾಲಿಸಿಯೇ ಇರಲಿಲ್ಲ. ಆ ರಾತ್ರಿ ಅರ್ಜುನ್ ಬಂದಾಗ ಅವಳು ಜಗಳ ಮಾಡಿದ್ಲು. ರೀ, ನೀವ್ಯಾಕೆ ವಿಷಯ ನಂಗೆ ಹೇಳೇ ಇರ್ಲಿಲ್ಲ? ಏನಾಯ್ತು ಸ್ಫೂರ್ತಿ? ಯಾಕಿಷ್ಟು ಬೇಜಾರು? ಚಿಕನ್ ಬಗ್ಗೆ. ನಿಮ್ಮಮ್ಮ ಇಡೀ ತಿಂಗಳು ಚಿಕನ್ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಓ, ಅಷ್ಟೇನಾ? ಅದಿಷ್ಟೇ ಗಂಭೀರ ವಿಷಯನಾ? ಕೇವಲ 1 ತಿಂಗಳು ಸ್ಫೂರ್ತಿ, ಬೇಗ ಕಳೆದು ಹೋಗುತ್ತೆ. ಈ ಮಧ್ಯೆ ಬೇರೆ ವೆಜ್ ಆಪ್ಷನ್ಸ್ ಎಂಜಾಯ್ ಮಾಡಬಹುದು. ಅರ್ಜುನ್ನ ಕ್ಯಾಶುವಲ್ ಮಾತು ಸ್ಫೂರ್ತಿಗೆ ಇನ್ನಷ್ಟು ಕಿರಿಕಿರಿ ಮಾಡಿತ್ತು. ಮುಂದಿನ ಕೆಲವು ದಿನಗಳು ಅವಳು ಹಸಿವಿನಿಂದ ಬಳಲಿದಂತೆ ಸುಸ್ತಾಗ್ತಿದ್ಲು. ಆದ್ರೆ ಯಾರಿಗೂ ಬೇಜಾರು ಮಾಡೋಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಏನೂ ಹೇಳಲಿಲ್ಲ. ಪೂಜೆ ದಿನ ಬಂತು ಮತ್ತು ನೆರೆಹೊರೆಯ ಅನೇಕ ಹೆಂಗಸರು ಬಂದಿದ್ರು. ಅವರಲ್ಲಿ ಒಬ್ಬರು ಸ್ಫೂರ್ತಿಯನ್ನು ಹೊಗಳ್ತಾ ಹೇಳಿದ್ರು. ನಿಮ್ಮ ಸೊಸೆ ಒಂದು ಭಾಗ್ಯ. ಎಷ್ಟು ಒಳ್ಳೆಯವರು, ಎಷ್ಟು ಸುಂದರ.
ನನಗೂ ಇಂಥ ಸೊಸೆ ಬೇಕು. ಏನು ಚಿಕನ್ನ? ಹೌದು, ನನಗೂ ಸ್ವಲ್ಪ ಚಿಕನ್ ಬೇಕು. ಎಲ್ಲರೂ ಗಾಬರಿಯಾದ್ರು. ಸ್ಫೂರ್ತಿಗೆ ತಕ್ಷಣ ತಾನು ತಪ್ಪಾಗಿ ಮಾತಾಡಿದ್ದು ಗೊತ್ತಾಯಿತು. ಬೇಗನೆ ಮುಚ್ಚಿ ಹಾಕಲು ಅವಳು ಪ್ರಯತ್ನಿಸಿದ್ಲು. ಅಂದ್ರೆ ಅದು ಅದು ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ. ಅಲ್ಲಿ ಬೀರೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತಂತೆ. ಮಹಿಳೆಯರು ತಲೆ ಅಲ್ಲಾಡಿಸಿ ವಿಷಯ ಬದಲಾಯಿಸಿದ್ರು. ಸ್ಫೂರ್ತಿ ತಲೆ ಹಿಡಿದುಕೊಂಡ್ಲು. ಅಯ್ಯೋ ದೇವ್ರೇ, ಇದೆಂಥ ಹಿಂಸೆ! ಪ್ರತಿದಿನ ಚಿಕನ್ ತಿನ್ನೋಳಿಗೆ ಈ ಉಪವಾಸ ಗಡೀಪಾರು ಮಾಡಿದಂತಾಗಿದೆ. ಆದರೂ ಅವಳು ಯಾರಿಗೆ ತನ್ನ ದೌರ್ಬಲ್ಯ ತೋರಿಸ್ಕೊಳ್ಳಕ್ಕೆ ಹೋಗಲಿಲ್ಲ. ಹಾಗಾಗಿ ಸುಮ್ಮನಿದ್ಲು. ಅದೇ ಸಮಯದಲ್ಲಿ ಅತ್ತೆ ಅರ್ಜುನ್ನ ಊಟಕ್ಕೆ ಕರೆಯಲು ಹೇಳಿದ್ರು. ಅವಳು ರೂಮಿನೊಳಗೆ ಹೋಗಿ, ರೀ ಬನ್ನಿ ಊಟ ಮಾಡೋಣ ಅಂದ್ಲು. ಆಗ ಅವಳ ಕಣ್ಣು ಚಿಕನ್ ಮೇಲೆ ಬಿತ್ತು. ಅರ್ಜುನ್ ಯಾರಿಗೂ ಗೊತ್ತಿಲ್ಲದೆ ರೂಮಿನಲ್ಲಿ ಚಿಕನ್ ತಿಂತಿದ್ದ. ಸ್ಫೂರ್ತಿಗೆ ತುಂಬಾ ಕೋಪ ಬಂತು. ರೀ, ನನಗೂ ಚಿಕನ್ ಬೇಕು. ಅವಳು ತಕ್ಷಣ ಅರ್ಜುನ್ ಮೇಲೆ ನುಗ್ಗಿ ಅವನನ್ನು ಗಾಬರಿ ಮಾಡಿದ್ಲು. ಏನಾಗಿದೆ ನಿನಗೆ ಸ್ಫೂರ್ತಿ? ನನಗೆ ಚಿಕನ್ ಬೇಕು. ಅರ್ಜುನ್ ಭಯದಿಂದ ಕಣ್ಣು ಮುಚ್ಚಿ ದೇವರನ್ನು ಬೇಡಿಕೊಂಡ. ಅದೇ ತಕ್ಷಣ ಸ್ಫೂರ್ತಿ ಮೂರ್ಛೆ ಹೋದಳು. ಗಾಬರಿಯಾದ ಅರ್ಜುನ್ ಸಹಾಯಕ್ಕೆ ಕೂಗಿದ. ಜೋರಾದ ಶಬ್ದ ಕೇಳಿ ಅತ್ತೆ ಮೇಲಕ್ಕೆ ಓಡಿ ಬಂದರು. ಮತ್ತೆ ಅಲ್ಲಿ ನಡೆದಿದ್ದನ್ನು ನೋಡಿ ಶಾಕ್ ಆದ್ರು. ಅವರಿಬ್ಬರು ಸ್ಫೂರ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಡಾಕ್ಟರ್ ಅವಳನ್ನು ನೇರವಾಗಿ ತುರ್ತು ವಿಭಾಗಕ್ಕೆ ಕಳಿಸಿದ್ರು. ಸ್ವಲ್ಪ ಸಮಯದ ನಂತರ ಸ್ಫೂರ್ತಿ ಕಣ್ಣು ತೆರೆದಳು. ನಾನೆಲ್ಲಿದ್ದೀನಿ? ಸ್ಫೂರ್ತಿ, ಎದ್ದಿದ್ದೀಯಾ? ದೇವರಿಗೆ ಧನ್ಯವಾದಗಳು. ನಮಗೆ ತುಂಬಾ ಚಿಂತೆಯಾಗಿತ್ತು. ಇಂದಿನ ಘಟನೆಗಳು ನೆನಪಿಗೆ ಬಂದು ಸ್ಫೂರ್ತಿಗೆ ತುಂಬಾ ನಾಚಿಕೆಯಾಯಿತು. ಆದ್ರೆ ಡಾಕ್ಟರ್ ಹೇಳಿದ ಮಾತಿಗೆ ಅವಳು ಮತ್ತಷ್ಟು ಆಶ್ಚರ್ಯಚಕಿತಳಾದ್ಲು. ಅವಳಿಗೆ ಸಣ್ಣ ಹೃದಯಾಘಾತ ಆಗಿತ್ತು. ಮಿಸಸ್ ಸ್ಫೂರ್ತಿ, ನಿಮ್ಮ ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಇದೆ. ನಿಮ್ಮ ಅತಿಯಾದ ಚಿಕನ್ ಸೇವನೆಯಿಂದ ಹೀಗಾಗಿದೆ. ಹೆಚ್ಚು ಪ್ರೋಟೀನ್ ಸೇವನೆ ಹೃದಯಕ್ಕೆ ಹಾನಿ ಮಾಡಬಹುದು. ನನ್ನ ಸಲಹೆ ಏನೆಂದರೆ, ಕೆಲವು ತಿಂಗಳುಗಳ ಕಾಲ ಚಿಕನ್ ತಿನ್ನೋದನ್ನ ಸಂಪೂರ್ಣ ನಿಲ್ಲಿಸಿ. ಆಮೇಲೆ ಕೂಡ ಮಿತಿಯಲ್ಲಿ ತಿನ್ನಿ. ಸ್ಫೂರ್ತಿಯ ಜೀವನವನ್ನೇ ಬದಲಾಯಿಸಿತು. ಅವಳು ತನ್ನ ಅಮ್ಮನ ಎಚ್ಚರಿಕೆಗಳನ್ನು ನೆನಪಿಸಿಕೊಂಡು ತನ್ನ ಚಟವನ್ನು ನಿವಾರಿಸಲು ಚಿಕಿತ್ಸೆ ಪಡೆಯಲು ನಿರ್ಧರಿಸಿದಳು. ನೀತಿ ಪಾಠ: ಯಾವುದೇ ಚಟ ಹಾನಿಕಾರಕ. ನಿಮ್ಮ ಅಭ್ಯಾಸಗಳು ನಿಮ್ಮನ್ನು ಕಂಟ್ರೋಲ್ ಮಾಡುವ ಮೊದಲು ನೀವೇ ಅವುಗಳ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ.